ಹಾಯ್ ಫ್ರೆಂಡ್ಸ್, ನಮಸ್ತೆ. ಕೆ ಎ ಅವ್ರದ್ದು ಕಡ್ಡಾಯ ಕನ್ನಡ ಏನಿದೆನ ಅದು ಎಕ್ಸಾಮ್ ಕೂಡ ಆಗಿದೆ. ಸೊ ಕೆ ಪಿ ಎಸ್ ಸಿ ಅವ್ರದ್ದು ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಸಿಗುತ್ತವೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ನಂಬರ್ಗೆ ಕಾಲ್ ಮಾಡಿ. 9620723169 ಫ್ರೀ ಶಿಪ್ಪಿಂಗ್ ಇರುತ್ತೆ. ಇಲ್ಲಿ ನೋಡಿ, ಕೆ ಪಿ ಎಸ್ ಸಿ ಅವ್ರದ್ದು ಕ್ವಶನ್ ಪೇಪರ್ ನಾವು ನೋಡ್ತಾ ಹೋಗೋಣ. ಕೆಳಗಿನ ವಿಷಯಗಳನ್ನು ಕುರಿತು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಅಂತ ಕೊಟ್ಟಿದ್ದಾರೆ. ಸಮಯದ ಬೆಲೆ, ಇದಕ್ಕೆ ಬಂದುಬಿಟ್ಟು 25 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರಪ್ಪ. ಓಕೆನಾ. ಇನ್ನು ಕಥೆಯನ್ನು ಓದಿ ಕೊನೆಯಲ್ಲಿರುವ ಪ್ರಶ್ನೆಗಳಿಗೆ ನಿಮ್ಮ ಮಾತುಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಓಕೆ, ಇದನ್ನು ಪ್ಯಾರಾಗ್ರಾಫ್ನ ರೀಡ್ ಮಾಡಿ ನಿಮ್ಮ ಮಾತುಗಳಲ್ಲಿ ಉತ್ತರ ಬರೀಬೇಕು. ಇದಕ್ಕೆ ಒಂದು ಕ್ವಶನಿಗೆ ಬಂದುಬಿಟ್ಟು 5 ಮಾರ್ಕ್ಸ್ ಇರುತ್ತೆ. ಓಕೆನಾ. ಟೋಟಲ್ಲು 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, 25 ಆಯಿತು. ಓಕೆ, ಅಲ್ಲಿ 25 ಇಲ್ಲಿ 25 50 ಆಯಿತು. ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಓಕೆ ಕ್ವಶನ್ಸ್ ಅವು. ಓಕೆನಾ. 5 ಕ್ವಶನ್ಸ್ನ ಕೊಟ್ಟಿದ್ದಾರೆ ನೋಡಿ. ಎ, ಬಿ, ಸಿ, ಡಿ, ಇ ಎಲ್ಲ ಕ್ವಶನ್ಸಿಗೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 25 ಮಾರ್ಕ್ಸ್ ಅಂತೆ. ಸುಮಾರು 100 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಇದು ಕೂಡ 25 ಮಾರ್ಕ್ಸಿಗಿರುತ್ತೆ. 25 50 ಆಯಿತು. ಈ 20 + 25 75 ಆಯಿತು. ಓಕೆನಾ. ನೆಕ್ಸ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 25 ಆಯಿತು. ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಲೆಟ್ ರೈಟಿಂಗ್ ಕೊಟ್ಟಿದ್ದಾರೆ. ಓಕೆನಾ. ಲೆಟ್ ರೈಟಿಂಗ್ 10 ಕೊಟ್ಟಿದ್ದಾರೆ. 10 ಮಾರ್ಕ್ಸಿಗೆ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಏನಿದೆಯೋ ಅದ್ರ ಬಗ್ಗೆ ಲೆಟ್ ರೈಟಿಂಗನ್ನು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಅಂದರೆ ABC ನೀವೇ ಅಂತ ಭಾವಿಸ್ಕೊಂಡು ಬರಿಬೇಕು. ವಿಳಾಸ ಕೊಟ್ಟಿದ್ದಾರೆ. ಓಕೆನಾ. ಫ್ರಮ್ ಅಡ್ರೆಸ್ನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಟು ಅಡ್ರೆಸ್ಸು ನೀವಾಗಿರ್ತೀರ. ಇದು 10 ಮಾರ್ಕ್ಸಿಗಿರುತ್ತೆ. ಇನ್ನು ಈ ಕೆಳಗಿನವುಗಳಿಗೆ ಅರ್ಥ ಸಾರಸ್ಯವಾಗಿ ವಿವರಿಸಿ ಅಂತ ಇದೆ. ಇದಕ್ಕೆ 10 ಮಾರ್ಕ್ಸು. ಓಕೆನಾ. ನೀತಿಯು ಜಾತಿಗಿಂತ ಶ್ರೇಷ್ಠ. ಓಕೆ, ಇದಕ್ಕೆ ಬಂದುಬಿಟ್ಟು 5 × 2 10 ಮಾರ್ಕ್ಸ್ ಇರುತ್ತೆ. ಓಕೆನಾ. ಇದು ಬಿ, ಇದು 5 ಮಾರ್ಕ್ಸು, ಇದು 5 ಮಾರ್ಕ್ಸು. ಟೋಟಲ್ ಎಷ್ಟಾಗುತ್ತೆ? 10 ಮಾರ್ಕ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ನುಡಿಗಟ್ಟಿನ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಅಂತ ಕೇಳಿದ್ದಾರೆ. ತಲೆ ಮೇಲೆ ಚಪ್ಪಳಿ ಎಳೆ, ಮೈಗೆ 10. ಈ ನುಡಿಗಟ್ಟಿನ ಒಳ ಅರ್ಥವನ್ನು ನೀವು ನಿಮ್ಮ ಸ್ವಂತ ಅರ್ಥ ಮಾಡಿಕೊಂಡು ಸ್ವಂತ ಇದರಲ್ಲಿ ನೀವು ಬಳಸಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸೊ ಎಷ್ಟು 1 ಮಾರ್ಕ್ಸಿನ ಕ್ವಶನ್ 4 ಕೊಟ್ಟಿದ್ದಾರೆ. ಇನ್ನು ಈ ಕೆಳಗಿನವುಗಳಿಗೆ ತತ್ಸಮ ತದ್ಭವಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೃಗ, ಬೆಸಗೆ, ಬೊಮ್ಮ, ಅಂಚೆ, ಕಜ್ಜ. ಇನ್ನು ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 5 ಮಾರ್ಕ್ಸ್ ಬಂದುಬಿಟ್ಟು. ಓಕೆನಾ. ಬಿಡಿಸಿ ಬರಿಬೇಕು ಇದನ್ನು. ಚಂದ್ರಾಯುಧ, ಗಿಡವನ್ನು, ಕಲ್ಮರ, ಓಕೆ, ಜಗಜ್ಜನನಿ, ಜಲಾಂಜಲಿ. ಓಕೆ, ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಡಲು, ತೃಷೆ, ಅನಲ, ಇನ, ಮಾಹೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿದ್ದಾರೆ. 5 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಟೋಟಲ್ ಮಾರ್ಕ್ಸು 150 ಆಗುತ್ತೆ. ಓಕೆನಾ. 100 ಆಗುತ್ತಾ 150 ಆಗುತ್ತಾ ನೋಡಿ. 25 ಇಲ್ಲಿ 25, ಇಲ್ಲಿ 25 50 ಆಯಿತು. 50 25 75 ಆಯಿತು. 75 100. ಓಕೆ, ಟೋಟಲ್ಲು 150 ಮಾರ್ಕ್ಸಿಗಿರುತ್ತೆ. KPSC ಕಡ್ಡಾಯ ಕನ್ನಡ ಏನಿದೆನ ಟೋಟಲು 150 ಮಾರ್ಕ್ಸಿಗಿರುತ್ತೆ. ಈ ರೀತಿ ಕ್ವಶನ್ ಪೇಪರ್ ಇರುತ್ತೆ. ಸೊ ನೋಡಿದ್ದೀರಾ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಅಂತ. ಅಟೆಂಡ್ ಮಾಡಿದವ್ರನ್ನ ಎಲ್ಲರನ್ನೂ ಕೂಡ ಪಾಸ್ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಬರಿಬೇಡ ಅಂತ ಹೇಳ್ತಾ, ಅಂದರೆ ಅಟೆಂಡ್ ಮಾಡಿದವ್ರು ಎಲ್ಲರನ್ನೂ ಕೂಡ ಪಾಸ್ ಮಾಡಿದ್ದಾರೆ ಅಂದರೆ ನೀಟಾಗಿ ಬರಿಬೇಕು. ಖಾಲಿ ಪೇಪರ್ ಕೊಟ್ಟು ಬಂದರೆ ಪಾಸ್ ಆಗಕ್ಕೆ ಸಾಧ್ಯನಾ ಅಲ್ವಾ? ಸೊ ಇದಿಷ್ಟು KPSC ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಆಗಿರುತ್ತೆ.
ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.